ವೆಲ್ಕಮ್ ಟು ಸೌಮ್ಯ ಪ್ರದೀಪ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾವು ಮನೆಯಲ್ಲಿ ಮಟನ್ ಸಾಂಬಾರು ಮಾಡ್ತಾಯಿದ್ವಿ. ಸೊ ಅದ್ರದ್ದು ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ನೋಡ್ಕೊಬನ್ನಿ ಗೈಸ್. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣ ತಿಂದು ಇವಾಗ ಸೊ ಬಿಸಿ ಬಿಸಿ ಉಪ್ಪಿಟ್ಟು ತಿಂದುಬಿಟ್ಟು ಈಗ ನಾನು ಇವತ್ತು ಮಟನ್ ಸಾಂಬಾರು ನಾನೇ ಮಾಡ್ತಾಯಿದ್ದೀನಿ. ಸೊ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ಲ ಕಡೆಗೂ ಬರುತ್ತೆ, ಮಾಡ್ತೀನಿ. ಮಮ್ಮಿ ಹೇಗಿದೆ ನನ್ನ ಕೈ ರುಚಿ? ಹೇಳ್ಬಿಡು ಮಮ್ಮಿ, ತಿಂದಿದೆಯಲ್ಲ ಹೇಳು ಮಮ್ಮಿ. ಏಯ್, ನನ್ನ ಕೈ ರುಚಿ ಅಡಿಗೆ ಹೇಗಿದೆ ಹೇಳ್ಬಿಡು ಮಮ್ಮಿ. ಯಾರು ಹೇಳಲ್ಲ, ನನ್ನ ಗಂಡ ಅವರಲ್ಲಿ ಹೇಳಿಸ್ತೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಮಾಡ್ಕೊಂಡಿದ್ದೀನಿ ಮತ್ತು ಅರ್ಶಿನ ಈರುಳ್ಳಿ ಮತ್ತು ಇವಾಗ ಕಾಯಕ್ಕಿಟ್ಟಿದ್ದೀನಿ, ಮಾಡ್ತಿದ್ದೀನಿ. ಈಗ ಪಟ ಪಟ ಅಂತ ಅಡುಗೆ ಮಾಡ್ತೀನಿ, ಯಾಕಂದರೆ ನಮ್ಮ ಅಕ್ಕನ ಮಗ ಕೆಲಸಕ್ಕೆ ಹೋಗ್ಬಿಡ್ತಾನೆ, ನಾವು ಊಟ ಮಾಡಲ್ಲ ಅನ್ನೋಕ್ಕೋಸ್ಕರ ಬೇಗ ಅಡುಗೆ ಮಾಡ್ತಾಯಿದ್ದೀನಿ ನಾನೇ. ಯಾರೇ ಅದು? ಸೈಲೆಂಟ್ ಸೈಲೆನ್ಸ್, ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ಈಗ ನೋಡಿ, ಪಟ 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 ನಾನೇ ಅಡುಗೆ ಮಾಡ್ತೀನಿ. ಇವಳು ನೆಚ್ಕೊಂಡು ಇವಳು ಹೇಳಿದ್ದು ಅಡುಗೆ ಮಾಡ್ತೀನಿ ನಾನೇ ಎದ್ದಿ ಅಂತ. ಈಗ ಎದ್ದವಳೆ ಹೇಳ್ಕೊಟ್ಬಿಡಿ, ಮಾಡ್ತೀನಿ ಅಂತ ಅಂದಿಲ್ವ ಮಮ್ಮಿ ಅವಳು? ಉಪ್ಪಿಟ್ಟು ಯಾರು ಮಾಡಿದ್ದು? ಹೀಗೆ ನಾನೇ. ಚಂದ್ರವೇ ನಾವು ಇವಾಗ ಅರ್ಶಿನ ಈರುಳ್ಳಿನ ಹಾಕಿದ್ವಿ. ಅದು ಇವಾಗ ಫ್ರೈ ಮಾಡ್ಕೊಬೇಕು, ಚೆನ್ನಾಗಿ ಅರ್ಶಿನ ಈರುಳ್ಳಿ ಬೇಯಿಸ್ಬೇಕು, ಘಮ ಘಮ ಅನ್ನೋ ಥರ ಬೇಯಿಸ್ಕೊಳ್ಳಿ. ಇಂಥದೆಯ ಇದಕ್ಕೆ ಹೋಗ್ಬೇಕು, ಹಂಗೆ ಚುಚ್ಚಿದು ನಿಲ್ಸ್ಕೊಬರಕ್ಕೆ, ಅವ್ರಿಗೆ ಕಿವಿದು ನಿಲ್ಸ್ಕೊಬರಕ್ಕೆ. ಇವಾಗ ಅರ್ಶಿನ ಈರುಳ್ಳಿ ಕೂಗಿಸ್ಕೊಂಡಿದ್ದೆ, ಅದು ಮುಗೀತು. ಕೂಗಿಸ್ಕೊಂಡಿರ್ತಿಲ್ಲ, ಅದು ಕೂಗಿಸ್ಕೊಂಡಿರೋದನ್ನ ತೆಗೆದು ಈಗ ಖಾರ ಒಂದು ಸಾರು ಎತ್ತಬೇಕು. ಸೊ ಕಾಯಿ ಗಸಗಸೆ ಖಾರದ ಪುಡಿ ತಗೊಂಡು ರುಬ್ಕೊಂಡಿದ್ದೀನಿ. ಅಂತೂ ಅಳ್ತಾನೆ ಇದ್ದೀನಿ, ಗೊತ್ತಿಲ್ಲ. ಇಡ್ತೀನಿ. ಸೊ ಮಿಸ್ ಮಟನ್ ಬೆಂದಿದೆ, ಯಾವ ರೀತಿ ಮಟನ್ ಬೆಂದಿದೆ ಯಾವ ರೀತಿ. ಸೊ ಇಲ್ಲಿ ಮಸಾಲ ರೆಡಿ ಇದೆ. ಸೊ ಸಾರು ಮಾಡಿಬಿಟ್ಟು ಮಟನ್ ಸಾರನ್ನ ನೀವು ನೋಡೋಣ ಮಟನ್ ಸಾಂಬಾರು ಹೇಗಿದೆ ಅಂತ. ಅದು ಅರ್ಶಿನ ಈರುಳ್ಳಿಗೆಲ್ಲ ಬೇಯಿಸ್ಕೊಂಡಿದ್ದು ಅದು ಸಿಗ್ತೀನಿ. ಮಟನ್ ಸಾರು ಅನ್ನ ತಿಂತಾಯಿದ್ದೀವಿ. ಅಷ್ಟೊಡ್ಗೆ ಮಟನ್ ಅಡುಗೆ ಮಾಡಿದ್ದೀನಿ. ಸೊ ಹೆಂಗಿದೆ ಏನು ಅಂತ ಗೊತ್ತಿಲ್ಲ. ತಿಂದ್ಬಿಟ್ಟು ಎಷ್ಟು ಸಲ ಮಾಡಿದ್ದೀನಿ ಊರಲ್ಲಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗಿ ತಿಂತೀರಾ? ಚೆನ್ನಾಗಿದೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಖುಷಿ ಆಯಿತು. ವರ್ಷದೊಡ್ಕಿನ ಸ್ಪೆಷಲ್ ನೀನು ಹೆಂಡತಿ ಮಟನ್ ಸಾಂಬಾರು ಮಾಡಿದ್ದಾಳೆ. ಹೆಂಗಿದೆ ಏನು? ಈಗ ತಿನ್ಬಿಟ್ಟು ಹೇಳ್ತಾರೆ ರೀ. ಕರೆಕ್ಟಾಗಿದೆಯಾ? ಅಡುಗೆ ಚೆನ್ನಾಗಿದೆ ಅಂತ ಕಮೆಂಟ್ ಬಂತು. ಸೊ ಯಾವ ರೀತಿ ಅಡುಗೆನ ಮಾಡಿದೆ ಅಂತ ನಿಮಗೂ ಸಹ ವಿಡಿಯೋ ಕ್ಲಿಪ್ಪಿಂಗ್ಸ್ ಆಗ್ತಿದೆ, ನೋಡ್ಕೊಬಂದ್ರಿ ಅನಿಸುತ್ತೆ. ಸೊ ಎಸ್ ಗೈಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಮಲ್ಕೊಂಡಿರೋಳು ಇವಾಗ ಎದ್ದೇಳಿದ್ದೀನಿ. ಸೊ ಇವತ್ತು ಸ್ವಲ್ಪ ಕೆಲಸ ಇದೆ, ನಾವು ನಮ್ಮ ಮನೆಗೆ ಹೋಗಬೇಕು. ಸೊ ನಾಳೆ ಸಿಗ್ತೀರಿ ಗೈಸ್. ಲವ್ ಯು ಆಲ್, ಬಾಯ್.